ಬೆಂಗಳೂರಿನಲ್ಲಿ ಇಬ್ಬರು ವಿದ್ಯಾರ್ಥಿನಿಯರಲ್ಲಿ ಕಾಲರ ಪತ್ತೆಯಾಗಿದೆ. 49 ಮೆಡಿಕಲ್ ವಿದ್ಯಾರ್ಥಿನಿಯರ ಪೈಕಿ ಇಬ್ಬರಿಗೆ ಕಾಲರ ಇರುವ ಬಗ್ಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಿನ್ಸ್ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿನಿಯರು ನಿನ್ನೆ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ವಿದ್ಯಾರ್ಥಿನಿಯರು ಇದೀಗ ಅವರಿಗೆ ಕಾಲರ ಇರುವುದು ಕನ್ಫರ್ಮ್ ಆಗಿರುವುದರಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ನಿನ್ನೆ ಆಸ್ಪತ್ರೆಗೆ ಬಿಎಂಸಿ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ದಾಖಲಾಗಿದ್ದರು. ನಾವೀಗ ಇದ್ರ ಬಗ್ಗೆ ನಾವು ಚೆಕ್ ಮಾಡಿದ್ದೀವಿ. ಅಥವಾ ಈಗ ಹೊಸದಾಗಿ ಏನು ಫೋಟೋ ಇಲ್ಲ, ಹಳೆ ಫೋಟೋ ಇರ್ಬೋದು. ಸೊ ಅದ್ರ ಬಗ್ಗೆ ನಿಜ ಇದೆ. ಮತ್ತು ಡೈರೆಕ್ಟರ್ ಮತ್ತು ಇವರ ಸಮ್ಮುಖದಲ್ಲಿ ನಾವು ಮಕ್ಕಳ ಸಮ್ಮುಖದಲ್ಲಿ ಮಾತಾಡಿದ್ದೀವಿ. ಅವರು ಇತ್ತೀಚೆಗೆ ವಾರ್ಡನ್ಗೆ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದಂತೆ, ಡೈರೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಹೇಳಿದ್ದೀನಿ, ಇಂಥ ಸಮಸ್ಯೆ ಬಂದಾಗ ಯು ಶುಡ್ ಹ್ಯಾವ್ ಡೈರೆಕ್ಟರ್ಗೆ ಭೇಟಿ ಮಾಡಬೇಕಾಗಿತ್ತು. ಅವ್ರು ಮಾಡ್ಕೊಂಡಿಲ್ಲ. ಬಟ್ ಎನಿವೇ ಮಕ್ಕಳ ಸಮಸ್ಯೆ ಇಲ್ಲ. ವಿಲ್ ಟೇಕ್ ಡಿಸಿಪ್ಲಿನ್ ಆ್ಯಕ್ಷನ್. ಸ್ವಲ್ಪ ಜಸ್ಟ್ ನಾವೀಗ ನಮ್ಮ ಹಿರಿಯ ಅಧಿಕಾರಿ ಜೊತೆ ಚರ್ಚೆ ಮಾಡ್ತೀವಿ. ಅದ್ರ ಮೇಲೆ ಏನು ಮಾಡಬೇಕಂದ್ರೆ ನಾವು ಖಂಡಿತವಾಗಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಲೇಬೇಕಂತೆ. ಸೊ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಿ ನಾವು ವಿಲ್ ಟೇಕ್ ಆ್ಯಕ್ಷನ್. ಅಲ್ಲಿ ಡಿಸಿಪ್ಲಿನ್ ಆ್ಯಕ್ಷನ್ ವಿ ಹ್ಯಾವ್ ಟು ಫಿಕ್ಸ್ ರೆಸ್ಪಾನ್ಸಿಬಿಲಿಟಿ. ನಾವು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ನಾವೀಗ ಇದ್ರ ಬಗ್ಗೆ ನಾವು ಚೆಕ್ ಮಾಡಿದ್ದೀವಿ. ಅಥವಾ ಈಗ ಹೊಸದಾಗಿ ಏನು ಫೋಟೋ ಇಲ್ಲ, ಹಳೆ ಫೋಟೋ ಇರ್ಬೋದು. ಸೊ ಅದ್ರ ಬಗ್ಗೆ ನಿಜ ಇದೆ. ಮತ್ತು ಡೈರೆಕ್ಟರ್ ಮತ್ತು ಇವರ ಸಮ್ಮುಖದಲ್ಲಿ ನಾವು ಮಕ್ಕಳ ಸಮ್ಮುಖದಲ್ಲಿ ಮಾತಾಡಿದ್ದೀವಿ. ಅವರು ಇತ್ತೀಚೆಗೆ ವಾರ್ಡನ್ಗೆ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದಂತೆ, ಡೈರೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಹೇಳಿದ್ದೀನಿ, ಇಂಥ ಸಮಸ್ಯೆ ಬಂದಾಗ ಯು ಶುಡ್ ಹ್ಯಾವ್ ಡೈರೆಕ್ಟರ್ಗೆ ಭೇಟಿ ಮಾಡಬೇಕು. ಕಾಲರ ಪತ್ತೆ ಹಿನ್ನೆಲೆಯಲ್ಲಿ ಹಾಸ್ಟೆಲ್ನಲ್ಲಿ ಅಡುಗೆ ಮನೆಯನ್ನ ಸೀಸ್ ಮಾಡಲಾಗಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಊಟದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಕಾಲರ ಪತ್ತೆಯಾಗಿದ್ದಂತಹ ಪ್ರಕರಣ, ವಿಕ್ಟೋರಿಯಾ ಆಸ್ಪತ್ರೆಯ ಕಿಚನ್ನಿಂದ ವಿದ್ಯಾರ್ಥಿನಿಯರಿಗೆ ಇದೀಗ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾರಿಗೆ ಈ ಕಾಲರ ಸೋಂಕಿರುವುದು ಕನ್ಫರ್ಮ್ ಆಗಿದೆಯೋ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಇನ್ನು ಹಾಸ್ಟೆಲ್ಗೆ ಭೇಟಿ ನೀಡಿದ್ರು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು. ಹಾಸ್ಟೆಲ್ನವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಆಸ್ಪತ್ರೆಗೆ ಭೇಟಿ ಕೊಟ್ಟ ವೇಳೆ ಅನೇಕ ವಿದ್ಯಾರ್ಥಿಗಳಿಗೆ ಪ್ರಜ್ಞೆ ಇರಲಿಲ್ಲ. ಒಂದು ವಾರದಲ್ಲಿ ವರದಿಯನ್ನ ಕೊಡಿ ಅಂತ ಕೇಳಿದ್ದೇವೆ ಅನ್ನೋದನ್ನ ತಿಳಿಸಿದ್ದಾರೆ.